ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜೆ. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ದ ಕಾರವಾರ ಕೋರ್ಟ್ ಒಳಗೆ ಟೈಪಿಸ್ಟ್ ಮತ್ತು ಪ್ರೊಸೆಸ್ ಸರ್ವರ್ ಜಾಬ್ ಹಿಯರಿಂಗ್ ಆಗೈತೆ. ಈ ಜಾಬ್ಗೆ ಪ್ರೊಸೆಸ್ ಸರ್ವರ್ ಅಪ್ಲಿಕೇಶನ್ನ ನಾವು ಯಾವ ರೀತಿ ಆನ್ಲೈನ್ ಒಳಗೆ ಸಬ್ಮಿಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಕತ್ತಿರಲ್ಲ, ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ದ ಕೋರ್ಟ್ದ ಈ ವೆಬ್ಸೈಟ್. ಆ ವೆಬ್ಸೈಟ್ ಒಳಗೆ ನಾವು ರಿಕ್ರೂಟ್ಮೆಂಟ್ದ ಇನ್ಫಾರ್ಮೇಷನ್ ನೋಡಕತ್ತಿರಿ. ಇಲ್ಲಿ ಟೈಪಿಸ್ಟ್ ಮತ್ತು ಪ್ರೊಸೆಸ್ ಸರ್ವರ್ದ ಇನ್ಫಾರ್ಮೇಷನನ್ನು ಕೊಟ್ಟಾರ. ಈ ವೆಬ್ಸೈಟನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ವೆಬ್ಸೈಟಿಗೆ ರೀಚ್ ಆಗಿ ನೀವು ಈ ರಿಕ್ರೂಟ್ಮೆಂಟ್ ಕಾಪಿಗಳನ್ನು ಕ್ಲಿಯರಾಗಿ ಓದ್ಕೋಬೋದು. ಈಗ ಈ ಕಾರವಾರ ಕೋರ್ಟ್ ಒಳಗೆ ಏನು ಪ್ರೊಸೆಸ್ ಸರ್ವರ್ ಅಂತೇಳಿ ಜಾಬ್ ಏನು ಹಿಯರಿಂಗ್ ಆಗೈತ್ಲ, ಅದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಾವು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು, ಪ್ರೊಸೆಸ್ ಏನೇನು ಅದಾವ ಅನ್ನೋದನ್ನು ನೋಡೋಣ. ಇಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಲಿಂಕ್ ಮತ್ತೊಳ್ಳೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೊಟ್ಟಾರ. ನೀವು ಯಾವ ಜಾಬಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕತ್ತೀರಿ ಅದ್ರದ್ದು ನೋಟಿಫಿಕೇಶನ್ ಕಾಪಿ ಒಂದ್ಸರಿ ನೋಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತೇಳಿ ಏನು ಆಪ್ಷನ್ ಇದ್ಲ ಅದ್ರ ಮೇಲೆ ನೀವು ಒಂದ್ಸರಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅದು ಇನ್ನೊಂದು ಪೇಜಿಗೆ ರೀಡೈರೆಕ್ಟ್ ಆಕತಿ. ಅಲ್ಲಿಂದ ಅದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಏನೇನು ಅಲ್ಲಿ ಇನ್ಫಾರ್ಮೇಶನ್ ಮತ್ತು ಸರ್ಟಿಫಿಕೇಟ್ಗಳನ್ನ ರೆಡಿ ಇಟ್ಕೋಬೇಕು. ಫೋಟೋ ಮತ್ತು ಸೈನನ್ನು ಯಾವ ಸೈಜ್ ಒಳಗೆ ಕ್ರಾಪ್ ಮಾಡ್ಕೊಂಡಿರಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಅಂತೇಳಿ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಾರ. ಅದನ್ನು ಒಂದು ಸಾರಿ ನೀವು ನೋಡ್ಕೊಂಡು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ ಏನು ಆಪ್ಷನ್ ಐತಲ್ಲ ಅದರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನ ನಿಮ್ಮ ಸೈನ್ ಮತ್ತು ಫೋಟೋನ ಎರಡು ಕರೆಕ್ಟ್ ಸೈಜ್ ಒಳಗೆ ಕ್ರಾಪ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಆನ್ಲೈನ್ ಅಪ್ಲಿಕೇಶನನ್ನು ಸ್ಟಾರ್ಟ್ ಮಾಡ್ಕೊರಿ. ಇಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನನ್ನು ಕೊಟ್ಟಾರ. ಆ ಇನ್ಸ್ಟ್ರಕ್ಷನನ್ನು ಎಲ್ಲ ನೋಡ್ಕೊಂಡು ಕೆಳಗಡೆ ಒಂದು ಟಿಕ್ ಮಾರ್ಕನ್ನು ಮಾಡ್ಕೊಂಡು ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಕತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಇಲ್ಲಿ ನೋಟಿಫಿಕೇಶನ್ ನಂಬರ್ ಮತ್ತು ಡೇಟನ್ನು ಇಲ್ಲಿ ಅನೌನ್ಸ್ ಮಾಡಿರ್ತಾರೆ. ಅದ್ರ ಕೆಳಗಡೆಗೆ ನಿಮ್ಮ ಪೋಸ್ಟ್ ಯಾವುದು ಅನ್ನೋದನ್ನು ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಒಳಗೆ ನೇಮು, ಫಾದರ್ ನೇಮು, ಜೆಂಡರ್, ಡೇಟ್ ಆಫ್ ಬರ್ತ್, ಕ್ಯಾಟಗರಿ, ರಿಸರ್ವೇಷನ್ ಇದೆಲ್ಲ ಇನ್ಫಾರ್ಮೇಷನನ್ನು ಫಿಲ್ ಮಾಡ್ಕೊರಿ. ಅದಾದಮೇಲೆ ಇಲ್ಲಿ ಕೋಟಾ, ಅದರ್ಸ್, ಏಜ್ ರಿಲ್ಯಾಕ್ಸೇಷನ್, ಮ್ಯಾರಿಟಲ್ ಸ್ಟೇಟಸ್, ಸಿಟಿಜನ್, ಹಂಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲವೂ ಕರೆಕ್ಟಾಗಿ ಎಂಟರ್ ಮಾಡ್ಕೊರಿ. ಒಂದು ವೇಳೆ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಸೇಮ್ ಆ್ಯಸ್ ಎ ಪ್ರೆಸೆಂಟ್ ಅಡ್ರೆಸ್ ಅಂತೇಳಿ ಎಸ್ ಅನ್ನು ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಎಲ್ಲ ಇನ್ಫಾರ್ಮೇಷನ್ ಫೆಚ್ ಆಕತಿ. ನಂತರ ನಿಮ್ಮ ಮೊಬೈಲ್ ನಂಬರ್, ಮೇಲ್ ಐ ಡಿಯನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊಂಡು ಅದಾದಮೇಲೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಇತ್ತರಪ್ಪ ಅಂದ್ರೆ ಅಲ್ಲಿ ಅದನ್ನು ಮೆನ್ಷನ್ ಮಾಡಿರಿ. ಇರಲಿಲ್ಲ ಅಂದ್ರೆ ಅದನ್ನ ತುಂಬೋ ಅವಶ್ಯಕತೆ ಇಲ್ಲ. ಇಲ್ಲಿ ಉಳಿದ ಇನ್ಫಾರ್ಮೇಷನ್ ಎಲ್ಲನೂ ಆಟೋಮೆಟಿಕ್ ಸೆಲೆಕ್ಷನ್ ಆಗ್ಯಾವ. ಎಲ್ಲನೂ ಆಲ್ರೆಡಿ ಅವು ನೋ ಅಂತೇಳಿ ಸೆಲೆಕ್ಟ್ ಆಗಿರ್ತಾವೆ. ಏನಾದರೂ ಎಸ್ ಅಂತೇಳಿ ಫಿಲ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಅದು ಬೇಕಾಗಿರೋ ಇನ್ಫಾರ್ಮೇಷನನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಪ್ರಿವ್ಯೂ ಕೊಟ್ರೆ ಅಂದ್ರೆ ಅದೆಲ್ಲ ಇನ್ಫಾರ್ಮೇಷನನ್ನು ಏನು ನೀವು ಎಂಟರ್ ಮಾಡಿರಲ್ಲ ಅದನ್ನು ಶೋ ಮಾಡ್ತೈತಿ. ಎಲ್ಲ ಕರೆಕ್ಟಾಗಿತ್ತಂದ್ರೆ ಇಲ್ಲಿ ಕ್ಯಾಪ್ಚಾ ಏನೈತಿ ಅದನ್ನಲ್ಲಿ ಎಂಟರ್ ಮಾಡಿ ಈಗ ಏನು ನೀವು ಹಿಂದೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿರಿ ಅದು ಕರೆಕ್ಟ್ ಐತೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳಕ್ಕೆ ಮೇಲೆ ಒಂದು 4 ಚೆಕ್ ಮಾರ್ಕನ್ನು ಕೊಟ್ಟಿದ್ದಾರೆ. ಅವನನ್ನು ನೀವು ರೈಟ್ ಮಾಡ್ಕೊಂಡು ಅದಾದ ನಂತರ ನೀವು ಕೆಳಗಡೆಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಅಪ್ಲಿಕೇಶನ್ನ ಮೂವ್ ಆಗುತ್ತೆ. ಇದರ ನಂತರ ಸ್ಟೆಪ್ ಒಳಗೆ ನಿಮ್ಮ ಅಪ್ಲಿಕೇಶನ್ ಒಳಗೆ ನೀವು ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿರಿ ಆ ಮೊಬೈಲ್ಗೊಂದು OTP ಬರ್ತೈತಿ. ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಕತಿ. ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಇಲ್ಲಿ ಫಿಲ್ ಮಾಡಿ ಕೆಳಗಡೆ ಕಾಣ್ತಾ ಇರೋ ಕ್ಯಾಪ್ಚಾವನ್ನು ಅಲ್ಲಿ ಫಿಲ್ ಮಾಡ್ಕೊಂಡು ನಂತರ ನೀವು ಸಬ್ಮಿಟ್ ಆಪ್ಷನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಕತಿ. ಸಬ್ಮಿಟ್ ಆದ್ಮೇಲೆ ಅದು ಕೇಳೋದು ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್. ಕ್ವಾಲಿಫಿಕೇಶನ್ ಏನಾಗೈತಿ, ಅದರ ಬೋರ್ಡ್ ಯಾವುದು, ನಿಮ್ಮ ರೂಲ್ ನಂಬರ್ ಏನು, ನಿಮಗೆ ಮಾರ್ಕ್ಸ್ ಎಷ್ಟು ಬಿದ್ದಾವ ಅನ್ನೋದನ್ನು ಡಾಟಾ ಸ್ಟೋರ್ ಮಾಡ್ಕೊತೈತಿ. ಇಲ್ಲಿ ನೀವು ಆ್ಯಡ್ ಮಾಡಿದ್ರಿ ಅಂದ್ರೆ ನೀವು ಎಂಟರ್ ಮಾಡಿರ್ತಕ್ಕಂಥ ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಎಲ್ಲಾನು ಒಂದು ರೋ ಒಳಗೆ ಜನ್ರೇಟ್ ಆಕತಿ. ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಅವನ್ನ ಆಲ್ರೆಡಿ ನೀವು ರೆಡಿ ಇಟ್ಕೊಂಡಿರ್ಬೇಕು. ಇಲ್ಲಿ ಅದನ್ನು ಚೂಸ್ ಮಾಡ್ಕೊಂಡು ಅಪ್ಲೋಡ್ ಅಂತೇಳಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಸೈನ್ ಮತ್ತು ಸಿಗ್ನೇಚರನ್ನು ತೋರಿಸ್ತತಿ. ನಂತರ ಕೆಳಗಡೆ ಡಿಕ್ಲರೇಷನ್ ಬಾಕ್ಸ್ ಒಳಗೆ ಚೆಕ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಅಪ್ಲಿಕೇಶನ್ ಏನು ಈಗ ಫಿಲ್ ಮಾಡಿರಿ ಅದೆಲ್ಲ ಡೀಟೇಲ್ಸನ್ನು ಒಂಥರ ಶೋ ಮಾಡ್ತೈತಿ. ಕೆಳಗಡೆ ಒಂದು ಚೆಕ್ ಮಾರ್ಕ್ ಐತಿ, ಅದನ್ನು ರೈಟ್ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಮ ಅಪ್ಲಿಕೇಶನ್ ಈಗ ಸಬ್ಮಿಟ್ ಆಯ್ತು. ಈಗ ನೀವು ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟೌಟ್ ತೊಗೋಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಪ್ರಿಂಟೌಟ್ ಬಂತು, ನಾನೇನು ಪೇಮೆಂಟೇ ಮಾಡಲಿಲ್ಲ ಅಂತೇಳಿ ಗಾಬರಿ ಆಗಬೇಡ್ರಿ. ಈಗ ಪೇಮೆಂಟ್ ಆಪ್ಷನ್ ನೆಕ್ಸ್ಟ್ ಐತಿ.
ಹೊಳ್ಳೆ ಮೇನ್ ಪೇಜಿಗೆ ಬಂದ ಕೆಳಗಡೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲೇ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿರಿ, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿರಿ. ಇಲ್ಲಿ ಕ್ಯಾಪ್ಚಾ ಏನು ಕಾಣಕತ್ತೈತ್ಲೆ ಅದ ಸೇಮ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊರಿ, SBI ಇ-ಪೇ ಅಂತೇಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕನ್ಫರ್ಮ್ ಆಪ್ಷನ್ ಕೇಳ್ತೈತಿ. ಕನ್ಫರ್ಮ್ ಆಪ್ಷನ್ ಒಳಗೆ ನೀವು 150 ಅಮೌಂಟನ್ನು ಪೇ ಮಾಡಬೇಕಾಕತಿ ಅಂತೇಳಿ ತೋರ್ಸಾಕತ್ತೈತಿ. ಅದನ್ನು ನೀವು ಒಂದು ಸಲ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಆಪ್ಷನ್ ಪೇಮೆಂಟ್ ಮೋಡ್. ಇಲ್ಲಿ UPI ಆಪ್ಷನ್ ಐತೆ. ಬಾರ್ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡ ಬಾರ್ಕೋಡನ್ನು ಶೋ ಆಗ್ತೈತಿ. ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಫೋನ್ಪೇನಿಂದ ಅದಕ್ಕೆ ಅಮೌಂಟ್ ಹಾಕ್ರಿ. ನಿಮ್ಮ ಪೇಮೆಂಟ್ ಸಕ್ಸಸ್ ಆದಮೇಲೆ ಈ ರೀತಿ ಸಕ್ಸಸ್ ಆಗೈತೆ ಅಂತೇಳಿ ಒಂದು ರಿಸಿಪ್ಟ್ ಜನ್ರೇಟ್ ಆಕತಿ. ಈ ರಿಸಿಪ್ಟನ್ನು ಕೂಡ ಪ್ರಿಂಟ್ಔಟ್ ತೆಗೆದು ನಿಮ್ಮ ಹತ್ರ ಫ್ಯೂಚರ್ ರೆಫರೆನ್ಸ್ಗಾಗಿ ಇಟ್ಕೋಬೇಕು. ನಂತರ ಮೊದಲು ನೀವು ನೋಡಿದ್ರಲ್ಲ ಅಲ್ಲಿ ವೆರಿಫೈ ಅಂತೇಳಿ ಆಪ್ಷನ್, ನಿಮ್ಮ ಪೇಮೆಂಟ್ ಮೋಡ್ ಸಕ್ಸಸ್ ಆಗೈತೋ ಇಲ್ಲೋ ಅನ್ನೋದನ್ನು ನೋಡ್ಕೊಳಕ್ಕೆ ಮೇನ್ ಪೇಜಿಗೆ ಹೋಗಿ ಪೇಮೆಂಟ್ ಆಪ್ಷನ್ದಾಗ ಕೆಳಗಡೆ ವೆರಿಫೈ ಅನ್ನೋ ಆಪ್ಷನ್ ಐತ್ಲೆ ಅದನ್ನೊಂದ್ಸರಿ ಕ್ಲಿಕ್ ಮಾಡ್ಕೊಂಡು ನೀವು ಮಾಡಿರೋ ಪೇಮೆಂಟ್ ಕರೆಕ್ಟಾಗಿ ಆಗೈತೋ ಇಲ್ಲೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊರಿ. ಒಂದು ವೇಳೆ ನೀವು ಮಾಡಿರೋ ಪೇಮೆಂಟ್ ಕನ್ಫರ್ಮ್ ಆಗಿತ್ತಂದ್ರೆ ಕೆಳಗಡೆ ನಿಮ್ಮ ಪೇಮೆಂಟ್ ಡೀಟೇಲ್ಸ್ನೆಲ್ಲ ತೋರಿಸ್ತತಿ. ಆಗಲೇ ಪೇಮೆಂಟ್ ಮಾಡಿದಾಗ ನೀವು ಏನಾದರೂ ರಿಸಿಪ್ಟ್ ಪ್ರಿಂಟೌಟ್ ತೊಗೊಂಡಿಲ್ಲ ಅಂದ್ರೆ ಈಗ ಅದನ್ನ ರಿಸಿಪ್ಟ್ ಪ್ರಿಂಟೌಟ್ ತೊಗೋಬೋದು. ಹಿಂಗೆ ನೀವು ಈ ಕಾರವಾರ ಕೋರ್ಟ್ ಒಳಗೆ ಏನು ಜಾಬ್ ಹಿಯರಿಂಗ್ ಆಗೈತಿ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋ ವಿಧಾನ, ಅಪ್ಲಿಕೇಶನ್ ಹಾಕೋದನ್ನು ಈ ವಿಡಿಯೋದೊಳಗೆ ತೋರಿಸಿನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.